ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್. ಸೊ ಇನ್ನು ಕೆಲವೇ ದಿನಗಳಲ್ಲಿ ನಮಗೆ KCET ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಇವಾಗಲೇ ಲೀಸ್ಟ್ ಮಾಡಿ ರೆಡಿ ಇಟ್ಕೋಬೇಕಾಗುತ್ತೆ. ಸೊ ಲೀಸ್ಟ್ನ ರೆಡಿ ಮಾಡಬೇಕಾದ್ರೆ ನಿಮಗೆ ಕಟ್ ಆಫ್ದು ಅವಶ್ಯಕತೆ ಇರುತ್ತೆ. ಸೊ ಯಾಕಂತ ಹೇಳಿದ್ರೆ ನಿಮಗೆ KCET ಸ್ಕೋರ್ ಕಾರ್ಡಲ್ಲಿ ಬೇರೆ ಬೇರೆ ಕೋರ್ಸಲ್ಲಿ ಬೇರೆ ಬೇರೆ ರ್ಯಾಂಕಿಂಗನ್ನು ಕೊಟ್ಟಿರ್ತಾರೆ. ಹಾಗಾಗಿ ಇವಾಗ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರ ಅಂತ ಹೇಳಿದ್ರೆ ಅಲ್ಲಿ ಯಾವ್ದು ಬೇಕಾದರೂ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ನಿಂತಿತ್ತು ಸೊ ಅದೇ ರೇಂಜ್ಗೆ ನಿಮ್ಮದು ಈ ವರ್ಷದ್ದು ಕೂಡ ರ್ಯಾಂಕ್ ಇದೆ. ಸೊ ಅವಾಗಷ್ಟೇ ನಿಮಗೆ ಆ ಒಂದು ಸೀಟ್ ಅಥವಾ ನೀವು ಏನು ಆಪ್ಷನ್ ಎಂಟ್ರಿ ಮಾಡಿರ್ತಾರಲ್ಲ ಆ ಒಂದು ಸೀಟ್ ನಿಮಗೆ ಸಿಗೋದು ಚಾನ್ಸಸ್ ಇರುತ್ತೆ. ಬಟ್ ನೀವು ಯಾವ್ದು ಬೇಕಾದರೂ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಕಾಲೇಜಸ್ ಸಿಗೋದು ಚಾನ್ಸಸ್ ಕಡಿಮೆ ಇರುತ್ತೆ. ಯಾಕಂತ ಹೇಳಿದ್ರೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಸೊ ನಿಮ್ಮದು ಇವಾಗ ರ್ಯಾಂಕ್ ಒಂದು 20,000 ಇದೆ ಅಂತ ಅಂದ್ಕೊಳ್ಳಿ. ಇಂಜಿನಿಯರಿಂಗ್ ರ್ಯಾಂಕ್ 20,000 ಇದೆ. ಬಟ್ ನೀವು ಇವಾಗ ಆಪ್ಷನ್ ಎಂಟ್ರಿ ಮಾಡ್ತಿರಲ್ಲ ಸೊ ಆ ಎಲ್ಲ ಕಾಲೇಜ್ದು ಲಾಸ್ಟ್ ಇಯರ್ದು ಕಟ್ ಆಫ್ ರ್ಯಾಂಕ್ ಒಂದು 10,000 ಇಲ್ಲ 12,000ವರೆಗೆ ಅಷ್ಟೇ ನಿಂತಿರುತ್ತೆ. ಸೊ ಇಂಥ ಕೇಸಲ್ಲಿ ನೀವು ಆ ಒಂದು ಕಾಲೇಜಲ್ಲಿ ಆಪ್ಷನ್ ಎಂಟ್ರಿ ಮಾಡಿದರೂ ಕೂಡ ಆ ಒಂದು ಕಾಲೇಜ್ ನಿಮಗೆ ಸಿಗಲ್ಲ. ಯಾಕಂತ ಹೇಳಿದ್ರೆ ಲಾಸ್ಟ್ ಇಯರ್ದು ಕಟ್ ಆಫ್ಗಿಂತ ಈ ವರ್ಷ ನಿಮಗೆ ನಿಮ್ಮದು ರ್ಯಾಂಕ್ ತುಂಬ ಜಾಸ್ತಿ ಇದೆ. ಹಾಗಾಗಿ ಆ ಒಂದು ಕಾಲೇಜ್ ನಿಮಗೆ ಸಿಗಲ್ಲ. ಸೊ ಈಗ ನಾವು ಯಾವ ಥರ ಕಾಲೇಜ್ನ ಲೀಸ್ಟ್ ಮಾಡ್ಕೋಬೇಕಂದ್ರೆ ಸೊ ಲಾಸ್ಟ್ ಇಯರ್ದು ಕಟ್ ಆಫ್ನ ನೋಡ್ಕೊಳ್ಳಿ. ನಿಮಗೆ ಯಾವ ಕೋರ್ಸ್ಗೆ ಅಥವಾ ಯಾವ ಕಾಲೇಜ್ಗೆ ಜಾಯ್ನ್ ಆಗಬೇಕಂತ ಇಷ್ಟ ಇರುತ್ತೆ ಸೊ ಆ ಒಂದು ಕಾಲೇಜ್ದು ಲಾಸ್ಟ್ ಇಯರ್ದು ಕಟ್ ಆಫ್ನ ನೋಡ್ಕೊಳ್ಳಿ. ಮತ್ತು ಈ ವರ್ಷ ನಿಮಗೆ KCET ಸ್ಕೋರ್ ಕಾರ್ಡಲ್ಲಿ ಎಷ್ಟು ರ್ಯಾಂಕ್ ಇದೆಯಲ್ಲ ಸೊ ಆ ರ್ಯಾಂಕ್ ಮತ್ತು ಲಾಸ್ಟ್ ಇಯರ್ದು ರ್ಯಾಂಕ್ ಸ್ವಲ್ಪ ಹತ್ತಿರ ಇದ್ದರೆ ಸೊ ಅಂಥ ಕಾಲೇಜ್ನ ಅಷ್ಟೇ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದಕ್ಕಿಂತ ಮುಂಚೆ ಕೂಡ ನಾನು ನಿಮಗೆ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಆದರೆ ಇಂಜಿನಿಯರಿಂಗ್ ಆಗಿರ್ಬೋದು, ಅಗ್ರಿಕಲ್ಚರ್, ಫಾರ್ಮಸಿ, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ ಮತ್ತು ವೆಟರ್ನರಿ ಈ ಎಲ್ಲ ಕೋರ್ಸ್ಗೆ ಯಾವ ಕ್ಯಾಟಗರಿದವ್ರಿಗೆ ಎಷ್ಟು ಕಟ್ ಆಫ್ ನಿಂತಿತ್ತು ಅಂತ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಸೊ ಅದನ್ನು ನೀವು ನೋಡಿಕೊಂಡ್ರೆ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು ಹಂಗಂತ. ಬಟ್ ಯಾರಾದರೂ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇವಾಗ ಬೇಕಾದ್ರೂ ನೋಡ್ಕೋಬೋದು. ಆ ಒಂದು ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಹಾಗೆಯೇ ನಾನು ಎಲ್ಲ ಕಾಲೇಜ್ದು ಲೀಸ್ಟ್ ಕೂಡ ಕೊಟ್ಟಿದ್ದೀನಿ. ಸೊ ಎಲ್ಲ ಕೋರ್ಸಸ್ಗೆ ಯಾವ ಕಾಲೇಜಸ್ ಇರುತ್ತೆ ಮತ್ತು ಯಾವ ಡಿಸ್ಟ್ರಿಕ್ಟಲ್ಲಿ ಕಾಲೇಜಸ್ ಇರುತ್ತೆ ಸೊ ಅದರದ್ದು ಲೀಸ್ಟ್ ಕೂಡ ಕೊಟ್ಟಿದ್ದೀನಿ. ಸೊ ಆ ಒಂದು ಇನ್ಫಾರ್ಮೇಷನ್ ಕೂಡ ನೀವು ನೋಡಿಕೊಂಡು ಕರೆಕ್ಟಾಗಿ ಇವಾಗಲೇ ಲೀಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಕೆಲವು ಜನ ಕೇಳ್ತಾ ಇದ್ರಿ ಈ ವರ್ಷದ್ದು ಕಟ್ ಆಫ್ ಯಾವಾಗ ಬಿಡ್ತಾರೆ ಹಾಗಂತ. ಸೊ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಸೊ ಈ ವರ್ಷದ್ದು ಕಟ್ ಆಫ್ ನಮಗೆ ಕೌನ್ಸಿಲಿಂಗ್ ಮುಗಿದ ನಂತರ ಅಂದರೆ ಯಾವುದಾದ್ರು ರೌಂಡ್ ಕೌನ್ಸಿಲಿಂಗ್ ಮುಗಿದ ನಂತರ ಆ ಒಂದು ರೌಂಡ್ದು ಕಟ್ ಆಫ್ನ ನಮಗೆ ಸಪ್ರೇಟಾಗಿ ಬಿಡ್ತಾರೆ. ಸೊ ಈ ವರ್ಷ ನಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದರೆ ಫಸ್ಟಿಗೆ ಮಾಕ್ ಅಲಾಟ್ಮೆಂಟ್ನ ಮಾಡ್ತಾರೆ. ಮಾಕ್ ಅಲಾಟ್ಮೆಂಟ್ದು ರಿಸಲ್ಟ್ ಬಂದ ನಂತರ ನಮಗೆ ರಿಸಲ್ಟ್ ಜೊತೆಗೇ ಕಟ್ ಆಫ್ ಕೂಡ ಬಿಡ್ತಾರೆ. ಅಂದರೆ ಇವಾಗ ನೀವು ಕೌನ್ಸಿಲಿಂಗಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತಿರಲ್ಲ ಸೊ ನೀವು ಆಪ್ಷನ್ ಎಂಟ್ರಿ ಮಾಡಿದ ಬೇಸ್ ಮೇಲೆ ಮತ್ತು ನಿಮ್ಮ ರ್ಯಾಂಕ್ ಬೇಸ್ ಮೇಲೆ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ ಒಂದು ಇದು ಡೆಮೋ ಇರುತ್ತೆ. ಸೊ ಹಾಗಾಗಿ ನಮಗೆ ಮಾಕ್ ಅಲಾಟ್ಮೆಂಟ್ದು ರಿಸಲ್ಟ್ ಬಂದ ಕಟ್ ಆಫ್ನ ಒಂದೇ ಟೈಮ್ಗೆ ಬಿಡ್ತಾರೆ. ಅದೇ ಥರವಾಗಿ ನೆಕ್ಸ್ಟ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಇರುತ್ತಲ್ಲ ಸೊ ಅಲ್ಲಿ ಕೂಡ ನಮಗೆ ಸೇಮ್ ಇರುತ್ತೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿ ಆದ ನಂತರ ಫಸ್ಟ್ ರೌಂಡ್ದು ರಿಸಲ್ಟ್ ಬಿಡ್ತಾರಲ್ಲ ಸೊ ರಿಸಲ್ಟ್ ಜೊತೆಗೇ ನಮಗೆ ಕಟ್ ಆಫ್ ಕೂಡ ಬಿಡ್ತಾರೆ. ಬಟ್ ಈ ವರ್ಷದ್ದು ಕಟ್ ಆಫ್ ನಮಗೆ ಮುಂಚೆನೇ ಬಿಡಲ್ಲ, ಅಂದರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಬಿಡಲ್ಲ. ಸೊ ಆಪ್ಷನ್ ಎಂಟ್ರಿ ಆದ ನಂತರ ನಮಗೆ ಆ ಒಂದು ರೌಂಡ್ದು ರಿಸಲ್ಟ್ ಬಂದ ನಂತರ ಸೊ ಅದ್ರ ಜೊತೆಗೇ ಅಂದರೆ ರಿಸಲ್ಟ್ ಜೊತೆಗೇ ನಮಗೆ ಕಟ್ ಆಫ್ನ ಬಿಡ್ತಾರೆ. ಬಟ್ ಇವಾಗ ನೀವು ಲೀಸ್ಟ್ನ ಮಾಡ್ಕೋಬೇಕಾದ್ರೆ ಲಾಸ್ಟ್ ಇಯರ್ದು ಕಟ್ ಆಫ್ ಅಷ್ಟೇ ರೆಫರ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ ಇಯರ್ದು ನೀವು ಸೆಕೆಂಡ್ ರೌಂಡ್ದು ಕಟ್ ಆಫ್ನ ರೆಫರ್ ಮಾಡ್ಕೊಂಡ್ರೆ ಅಥವಾ ನಿಮಗೆ ಬೇಕಿದ್ದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ದು ಕಟ್ ಆಫ್ ಕೂಡ ನೀವು ರೆಫರ್ ಮಾಡ್ಕೋಬೋದು. ಸೊ ಎಲ್ಲ ಕಟ್ ಆಫ್ನ ನಿಮಗೆ KU ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿರ್ತಾರೆ. ಸೊ ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಸೊ ಯಾವ ಥರ ಅಂತ ಹೇಳಿದ್ರೆ ಸೊ ಫಸ್ಟ್ ನೀವು KU ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಅದಂತರ ಇಲ್ಲಿ 3 ಲೈನ್ ಕಾಣುತ್ತೆ ಟಾಪ್ ರೈಟ್ ಕಾರ್ನರಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ನಿಮಗೆ ಹಿಂದಿನ ವರ್ಷದ ಪ್ರವೇಶಗಳು ಅಂತಿದೆ 2023 ಮತ್ತು 2022 ಹಂಗಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಂತ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಬೇಕು. ಆವಾಗ ನಿಮಗೆ UGCET ಮತ್ತು UG NEET ಅಂತ ಇರುತ್ತೆ. ಸೊ ನಿಮಗೆ ಯಾವ ಕೌನ್ಸಿಲಿಂಗ್ದು ಲಾಸ್ಟ್ ಇಯರ್ದು ಕಟ್ ಆಫ್ ಬೇಕು ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನಾವು ಫಾರ್ ಎಕ್ಸಾಂಪಲ್ UGCET ಮೇಲೆ ಕ್ಲಿಕ್ ಮಾಡೋಣ. ಅವಾಗ ನಿಮಗೆ ಲಾಸ್ಟ್ ಇಯರ್ದು ಎಲ್ಲ ಪ್ರೊಸೆಸ್ ಎಲ್ಲ ಕೌನ್ಸಿಲಿಂಗ್ ಪ್ರೊಸೆಸ್ ಇಲ್ಲಿ ನಿಮಗೆ ಸಿಗುತ್ತೆ. ಎಲ್ಲ ಅಪ್ಡೇಟ್ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ. ಹಾಗೆಯೇ ನಿಮಗೆ ಬೇಕಿದ್ದರೆ ಇಲ್ಲಿ ನಿಮಗೆ ಓನ್ಲಿ ಕಟ್ ಆಫ್ ಬೇಕಂತ ಹೇಳಿದ್ರೆ ಸೊ ಇಲ್ಲಿನೂ ಕೆಳಗಡೆ ಚೆಕ್ ಮಾಡ್ತಾ ಹೋದಾಗ ನಿಮಗೆ ಅಲ್ಲಿ ಎಲ್ಲ ರೌಂಡ್ದು ಕಟ್ ಆಫ್ ಸಿಗುತ್ತೆ. ಎಲ್ಲ ರೌಂಡ್ ಆಗಿರ್ಬೋದು ಮತ್ತು ಎಲ್ಲ ಕೋರ್ಸಸ್ ಆಗಿರ್ಬೋದು. ಸೊ ಎಲ್ಲ ಕಟ್ ಆಫ್ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ನೋಡಿಕೊಂಡು ನಿಮ್ಮ ಕ್ಯಾಟಗರಿ ಪ್ರಕಾರ ಮತ್ತು ನಿಮ್ಮ ಕೋರ್ಸ್ ಪ್ರಕಾರ ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ನಿಂತಿದ್ದು ಸೊ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಲೀಸ್ಟ್ನ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು ಒಂದು ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣುತ್ತಂಗಂತ. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು UGCET 2023 ಎರಡನೇ ವಿಸ್ತೃತ ಸುತ್ತಿನ ರೌಂಡ್ ಕಟ್ ಆಫ್ ಹಂಗಂತ. ಅಂದರೆ ಇದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ದು ಕಟ್ ಆಫ್ ಆಗಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಎಲ್ಲ ಕೋರ್ಸದ್ದು ಕಟ್ ಆಫ್ ಸಿಗುತ್ತೆ. ಇಂಜಿನಿಯರಿಂಗ್ ಜನರಲ್ ಆಗಿರ್ಬೋದು, ಇಂಜಿನಿಯರಿಂಗ್ HK ಆಗಿರ್ಬೋದು, ಆರ್ಕಿಟೆಕ್ಚರ್ ಮತ್ತು ಫಾರ್ಮಸಿ ಕೋರ್ಸಸ್ ಆಗಿರ್ಬೋದು ಮತ್ತು ಫಾರ್ಮಸಿಸ್ ಕೋರ್ಸಸ್ ಆಗಿರ್ಬೋದು. ಅಂದರೆ ಇಲ್ಲಿ ಜನರಲ್ ಬರುತ್ತೆ, HK ಬರುತ್ತೆ, ಪ್ರಾಕ್ಟಿಕಲ್ ಬರುತ್ತೆ.
ಎಲ್ಲ ಕಟ್ ಆಫ್ ನಿಮಗೆ ಇಲ್ಲಿ ಸಿಗುತ್ತೆ. ಹಾಗಾಗಿ ನೀವು ನಿಮಗೆ ಯಾವ ಕೋರ್ಸ್ ಬೇಕು ಅಥವಾ ಯಾವ ರೌಂಡ್ದು ಕಟ್ ಆಫ್ ಬೇಕು ಅದನ್ನು ಇಲ್ಲಿ ಬಂದು ಚೆಕ್ ಮಾಡ್ಕೋಬೋದು. ಸೊ ಇದೇ ಥರ ನೀವು ಬೇರೆ ರೌಂಡ್ದು ಕೂಡ ಆಗಿರ್ಬೋದು ಮತ್ತು ನೀರ್ದು ಕೂಡ ಆಗಿರ್ಬೋದು. ಸೊ ಎಲ್ಲ ಕಟ್ ಆಫ್ನ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಲೀಸ್ಟ್ನ ಇವಾಗಲೇ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಸೊ ನಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದ ನಂತರ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಲಿಂಕ್ನ ಬಿಡ್ತಾರೆ. ಸೊ ಅವಾಗ ನೀವು ಇವಾಗೇನು ಲಿಸ್ಟ್ ಮಾಡಿರ್ತಾರಲ್ಲ ಸೊ ಅದನ್ನೇ ನೀವು ಡೈರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡ್ಬೋದು. ಸೊ ಇವಾಗ ಈ ವಿಡಿಯೋ ಇಷ್ಟೇ. ಸೊ ಈ ಒಂದು ಇನ್ಫಾರ್ಮೇಷನ್ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು. ಒಂದರೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂತ ಹೇಳಿದ್ರೆ ಇದೇ ಥರ ನಾವು ನಿಮಗೆ ಕೌನ್ಸಿಲಿಂಗ್ ರಿಲೇಟೆಡ್ ಎಲ್ಲ ಅಪ್ಡೇಟ್ನ ಕೊಡ್ತಾ ಇರ್ತೀವಿ. ಹಾಗೆಯೇ ಯಾರಿಗಾದರೂ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಸೊ ಅದ್ರ ಬಗ್ಗೆ ಕೂಡ ನಾವು ವಿಡಿಯೋ ಮಾಡಿ ತಿಳಿಸಿದ್ವಿ. ಸೊ ಅದನ್ನು ಕೂಡ ನೀವು ನೋಡ್ಕೋಬೋದು, ನಮ್ಮ ಚಾನಲಲ್ಲಿ ಸಿಗುತ್ತೆ ಅದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ನೆಕ್ಸ್ಟ್ ವಿಡಿಯೋ. ಟಾಟಾ.